ಕನ್ನಡಕ್ಕೆ ಬಂದರು ತಮಿಳಿನ ನಟ ವಿಶಾಲ್. ಆದರೆ ನಟಿಸೋದಕ್ಕಲ್ಲ, ತಂದೆ ಕೆ ರೆಡ್ಡಿ ಅಭಿನಯದ ರಾಕ್ಷಸಿ ಚಿತ್ರದ ಆಡಿಯೋ ರಿಲೀಸ್ ಸಮಾರಂಭಕ್ಕೆ ಬಸವೇಶ್ವರ ನಗರದ ಡಾಕ್ಟರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಡಿಯೋ ರಿಲೀಸ್ ಆಗಿನೇ ಅದ್ಧೂರಿಯಾಗಿ ವೇದಿಕೆ ಸಜ್ಜಾಗಿತ್ತು. ಅಲ್ಲಿಗೆ ಆಗಮಿಸಿದ್ದ ವಿಶಾಲ್ ಆಡಿಯೋ ರಿಲೀಸ್ ಮಾಡಿದರು. ವಿಶೇಷ ಅಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈ ಕಾರ್ಯಕ್ರಮದ ವಿಶೇಷವಾದ ಗೆಸ್ಟ್. ವಿಶಾಲ್ ಹಾಗೂ ಪುನೀತ್ ಸೇರಿ ಆಡಿಯೋನ ರಿಲೀಸ್ ಮಾಡಿದ್ರು. ಚಿತ್ರದ ಒಂದು ಟ್ರೇಲರನ್ನು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ರಾಕ್ಷಸಿ ಚಿತ್ರಕ್ಕೆ ಅಶ್ರಫ್ ನಿರ್ದೇಶಕರು, ನವರಸನ್ ನಿರ್ಮಾಪಕರು, ಕಮ್ಮ ನಾಯಕ ತಮಿಳಿನ ಪಿಸಾಚು ಚಿತ್ರ ಕನ್ನಡದ ರೀಮೇಕ್ ಈ ರಾಕ್ಷಸಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಂಧು ಲೋಕನಾಥ್ ಚಿತ್ರದ ಹೀರೋಯಿನ್ ಆಗಿದ್ದಾರೆ. ಇನ್ನು ಈ ಚಿತ್ರದ ಕಂಟೆಂಟ್ ಹಾರರ್ ಆಗಿದ್ದು, ಆಡಿಯೋ ಮತ್ತು ಟ್ರೈಲರನ್ನು ರಿಲೀಸ್ ಕಾರ್ಯಕ್ರಮವು ಕೂಡ ಅದೇ ಪರಿಕಲ್ಪನೆಯನ್ನು ಹೊಂದಿತ್ತು. ಸ್ಟೇಜಲ್ಲಿ ನೋಡಿದಾಗ ಟ್ರೈಲರ್ಲಿ ನೋಡಿದಾಗ ಕೆಲವರು ಅನಿಸ್ತು. ವಿಶಾಲ್ ಅವರು ತುಂಬಾ ದೊಡ್ಡ ಮಾತಾಡಿದ್ರು. ಅವ್ರು ಹೇಗೆ ನನ್ನ ನೋಡಿ ನನಗೆ ಡ್ಯಾನ್ಸ್ ಇಷ್ಟಪಡ್ತಾರೆ, ಅದೇ ರೀತಿ ಅವ್ರ ಮೈ ಕಟ್ ನೋಡಿದಾಗ ನನಗೆ ಖುಷಿ ಆಗುತ್ತೆ. ಆ ಥರ ಬಾಡಿ ನನಗೆ ಯಾವಾಗ ಬರುತ್ತೆ ಅಂತ. ಸೊ ಹ್ಯೂಜ್ ಫ್ಯಾನ್ ಆಫ್ ಯುವರ್ ಫಿಸಿಕ್, ದ ವೇ ಯು ಆರ್, ಯುವರ್ ಫೈಟ್ಸ್ ಟು ಯುವರ್ ಫಿಸಿಕ್, ಯುವರ್ ಪರ್ಸನಾಲಿಟಿ ಬೇಸಿಕ್ಲಿ. So it's vice versa. As an artist, we get inspired by each other. Thank you so much for those wonderful words. ಈ ಸಿನಿಮಾ ಒಳ್ಳೆ ಹಿಟ್ ಆಗಲಿ, ಎಲ್ಲರ ಆಶೀರ್ವಾದನೂ ಇರಲಿ. ಹಾಗೂ ರಾಕ್ಷಸಿ ಪಾತ್ರ ವಹಿಸಿರೋರು ಬಂದು ಸಿಂಧು ಲೋಕನಾಥ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ, ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಬಂದಿದ್ದಕ್ಕೆ ತುಂಬಾ ಸಂತೋಷವಾಗಿದೆ. ನನಗೂ ಸ್ವಲ್ಪ ಕನ್ನಡ ಗೊತ್ತು. நான் தமிழ்ல பேசுறதா இல்லை அதுக்கப்புறம் எனக்கு நான் இந்த ஆடியோ ரிலீஸ் ஃபங்க்ஷன் வர்றதுக்கு காரணம் வந்து முக்கியமான காரணம். நாட் பிகாஸ் எங்க அப்பா இந்த படத்துல நடிக்கிறாருன்றது இல்லை. I wanted to share the dais with Puneet. It's my dad's dream that I'm living and talking to you as an actor, because it's his dream which I'm living. I always wanted to become a director. It's a lovely feeling. இவர் தான் அந்த புதுமுக நடிகர்.